ಹೈದರಾಬಾದ್ನಲ್ಲಿ ವಿರೋಶ್ ಮದುವೆ ಆರಕ್ಷತೆ ಸಂಭ್ರಮದಿಂದ ನಡೆದಿದೆ. ರಶ್ಮಿಕಾ ವಿಜಯ್ ದೇವರಕೊಂಡ ವಿವಾಹ ಆಗಿದ್ದಾರೆ. ಹೈದರಾಬಾದ್ನಲ್ಲಿ ಆರತಕ್ಷತೆ ಇಟ್ಕೊಂಡಿದ್ರು. ತಾಜ್ ಕೃಷ್ಣ ಹೋಟೆಲ್ನಲ್ಲಿ ಆರತಕ್ಷತೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಸಿನಿ ಸ್ಟಾರ್ಗಳು, ಉದ್ಯಮಿಗಳು ಮತ್ತೆ ರಾಜಕಾರಣಿಗಳು ಕೂಡ ಭಾಗಿಯಾಗಿ ವಿರೋಶ್ ಜೋಡಿಗೆ ಶುಭ ಹಾರೈಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕಾರ್ಯಕ್ರಮಕ್ಕೆ ತೆರಳಿ ಸ್ಟಾರ್ ಕಪಲ್ಗೆ, ಹೊಸ ಜೋಡಿಗೆ ತಮ್ಮ ಶುಭಾಶಯ ತಿಳಿಸಿದ್ದಾರೆ. ಸಾಕಷ್ಟು ಸೌತ್ ಸಿನಿ ಸ್ಟಾರ್ಸ್ ಜೊತೆಗೆ ಬಾಲಿವುಡ್ ಸ್ಟಾರ್ಸ್ ಕೂಡ ಇವತ್ತಿನ ಆರತಕ್ಷತೆಗೆ ಆಗಮಿಸಿದ್ರು. ಆಶಿಕಾ ರಂಗನಾಥ್ ಕನ್ನಡದ ನಟಿ ಇವತ್ತಿನ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ದೃಶ್ಯ ಕೂಡ ನೋಡ್ತಾ ಇದ್ದೀರಿ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೊಸ ಜೋಡಿಗೆ ಶುಭ ಹಾರೈಸಿದ್ರು. ಇನ್ನು ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಕೂಡ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಅವರ ಇವತ್ತಿನ ರಿಸೆಪ್ಷನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನವ ಜೋಡಿಗೆ ತಮ್ಮ ಶುಭ ಹಾರೈಕೆಯನ್ನು ತಿಳಿಸಿದ್ದಾರೆ. ಹೀಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಿನಿ ಸ್ಟಾರ್ಗಳ ದಂಡೆ ಬಂದಿತ್ತು. ಯಾಕಂದರೆ ಇಬ್ಬರು ಕಲಾವಿದರು ಕೂಡ ಬಹಳಷ್ಟು ಚಿತ್ರರಂಗದಲ್ಲಿ ಕೆಲಸ ಮಾಡಿರುವಂಥವರು. ದಕ್ಷಿಣ ಭಾರತ ಮಾತ್ರ ಅಲ್ಲ, ಬಾಲಿವುಡ್ ಸೇರಿದ ಹಾಗೆ ಭಾರತದ ಎಲ್ಲ ಚಿತ್ರರಂಗದಲ್ಲೂ ಕೂಡ, ಎಲ್ಲ ಭಾಷೆಗಳ ಚಿತ್ರರಂಗದಲ್ಲೂ ಕೂಡ ಈ ಜೋಡಿಗೆ ಸಾಕಷ್ಟು ಸ್ನೇಹಿತರಿದ್ದಾರೆ. ಬಹಳಷ್ಟು ಜನರೊಟ್ಟಿಗೆ ಕೆಲಸ ಮಾಡಿರುವಂಥ ಅನುಭವ ಇದೆ. ಹೀಗಾಗಿ ಆ ಎಲ್ಲರನ್ನೂ ಕೂಡ ಇವತ್ತಿನ ಈ ಅದ್ಧೂರಿ ಆರತಕ್ಷತೆಗೆ ಇನ್ವೈಟ್ ಮಾಡಲಾಗಿತ್ತು. ಆ ಎಲ್ಲ ಸ್ಟಾರ್ಗಳು ಇವತ್ತು ಬಂದು ಹೊಸ ಜೋಡಿಗೆ ತಮ್ಮ ಶುಭಾಶಯವನ್ನು ತಿಳಿಸಿದ್ದಾರೆ. ಸಿನಿ ಸ್ಟಾರ್ಸ್ ಮಾತ್ರ ಅಲ್ಲ, ಕೆಲವು ಪ್ರಮುಖ ರಾಜಕಾರಣಿಗಳು ಜೊತೆಗೆ ಉನ್ನತ ಉದ್ಯಮಿಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ರಾಮ್ ಚರಣ್ ತೇಜ ಅವರು ತಮ್ಮ ಕುಟುಂಬ ಸಮೇತ ಬಂದು ಇವತ್ತಿನ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ದೃಶ್ಯ ಬಹುತೇಕ, ಯಾಕಂದರೆ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಇಬ್ಬರು ಕೂಡ ತೆಲುಗು ಚಿತ್ರರಂಗದಲ್ಲಿ ಬಹಳ ಚಿರಪರಿಚಿತರು. ಸಾಕಷ್ಟು ಚಿತ್ರಗಳನ್ನು ಮಾಡಿದ್ದಾರೆ, ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಹಿಟ್ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಆ ಇಂಡಸ್ಟ್ರಿಯಲ್ಲಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಸ್ನೇಹಿತರು, ಸಹೋದ್ಯೋಗಿಗಳು ಇದ್ದಾರೆ. ಆ ಎಲ್ಲರನ್ನೂ ಕೂಡ ಇವತ್ತಿನ ಆರತಕ್ಷತೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು. ಎಲ್ಲರೂ ಕೂಡ ಬಂದು ಸ್ಟಾರ್ ಜೋಡಿಗೆ ತಮ್ಮ ಬೆಸ್ಟ್ ವಿಶಸ್ ಅನ್ನು ತಿಳಿಸಿದ್ದಾರೆ. ಈ ಜೋಡಿಯ ವಿವಾಹಕ್ಕೆ ಕೇವಲ ಅತ್ಯಾಪ್ತ ಬಳಗ ಮತ್ತು ಸಂಬಂಧಿಕರು, ನೆಂಟರು ಇಷ್ಟಕ್ಕೆ ಮಾತ್ರ ಅವಕಾಶ ಕಲ್ಪಿಸಿಕೊಂಡಿದ್ರು. ಉಳಿದ ಹಾಗೆ ಇನ್ಯಾರಿಗೂ ಕೂಡ ಆಮಂತ್ರಣ ಇರಲಿಲ್ಲ. ವಿವಾಹ ಸಮಾರಂಭ ಶಾಸ್ತ್ರೋಕ್ತವಾಗಿ ನೆರವೇರಿತು. ಅದಾದಮೇಲೆ ಅಭಿಮಾನಿಗಳಿಗೆ ಅಂಥೇಳಿ ಒಂದು ಪ್ರತ್ಯೇಕ ಈವೆಂಟನ್ನು ನಿನ್ನೆ ಅರೇಂಜ್ ಮಾಡಿದರು. ತಮ್ಮ ಫ್ಯಾನ್ಸ್ಗೆ ಮದುವೆ ಊಟ ಹಾಕಿಸಿದ್ರು. ಆಗ ಫ್ಯಾನ್ಸ್ ಜೊತೆ ತಾವು ಕೂತು ಮದುವೆ ಊಟ ಸವಿದಿದ್ರು. ಇವತ್ತಿನ ರಿಸೆಪ್ಷನ್ ತಮ್ಮ ಸಿನಿಮಾ ಜಗತ್ತಿನಲ್ಲಿ
ಯಾರೆಲ್ಲರೂ ತಮ್ಮನ್ನು ಇದುವರೆಗೂ ಕೂಡ ಸಹೋದ್ಯೋಗಿಗಳಾಗಿ ಕೆಲಸ ಮಾಡಿದ್ದಾರೆ, ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲಿ ತಮಗಿರುವಂತಹ ನಂಟು, ಉದ್ಯಮಿಗಳು, ರಾಜಕಾರಣಿಗಳು, ಆ ಎಲ್ಲ ಅತಿಥಿಗಳಿಗಾಗಿ ಇವತ್ತಿನ ಆರತಕ್ಷತೆಯನ್ನು ಏರ್ಪಡಿಸಲಾಗಿತ್ತು. ಅದರ ಹಾಗೆ ಇನ್ವೈಟ್ ಮಾಡಿದಂತಹ ಬಹುತೇಕ ಎಲ್ಲ ಸ್ಟಾರ್ಗಳು ಆಗಮಿಸಿ ನವಜೋಡಿಗೆ ಶುಭ ಹಾರೈಸಿದ್ದಾರೆ.